ಶ್ರೀ ಗಣೇಶ್ ಮಂದಿರ್ ಪ್ರತಿಷ್ಠಾನದ 32ನೇ ವಾರ್ಷಿಕೋತ್ಸವ. ಬೆಳಗಾವಿ ಶ್ರೀ ಗಣೇಶ್ ಮಂದಿರ್ ಪ್ರತಿಷ್ಠಾನದ 32ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಶಾಹುನಗರದಲ್ಲಿ ಜರುಗಿತು. ಗಣೇಶ್ ಮಂದಿರ್ ಟ್ರಸ್ಟ್ ಕಮಿಟಿ ವತಿಯಿಂದ ಡಿಸೆಂಬರ್ 24, 25 2 ದಿನಗಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ನಿಮಿತ್ತವಾಗಿ ಪ್ರತಿ ವರ್ಷದಂತೆ ಗಣೇಶ್ ಮಂದಿರ್ ಟ್ರಸ್ಟ್ ಕಮಿಟಿ ವತಿಯಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಭಜನೆ, ಭಕ್ತಿಗೀತೆಗಳು ಹಾಗೂ ಗಣಹೋಮ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಇದೇ ಸಂದರ್ಭದಲ್ಲಿ 7ನೇ ತರಗತಿ ಹಾಗೂ 10ನೇ, 12ನೇ ತರಗತಿಯ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ 5,000ಕ್ಕಿಂತ ಹೆಚ್ಚು ದಾನಿ ನೀಡಿದ ದಾನಿಗಳಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಕಮಿಟಿ ವತಿಯಿಂದ ಜರುಗಿಸಲಾಯಿತು. ದಿನಾಂಕ 25ರಂದು ಬೆಳಗಿನ ಜಾವ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು, ಪೂಜೆ ಪುರಸ್ಕಾರಗಳು, ಅಭಿಷೇಕ ಹಾಗೂ ಆರತಿ ಜರುಗಿದವು. ನಂತರ ಕಮಿಟಿ ವತಿಯಿಂದ ಮಧ್ಯಾಹ್ನ ಮಹಾಪ್ರಸಾದ ಮಾಡಲಾಯಿತು. ಸ್ಥಳೀಯರ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮಹಾಪ್ರಸಾದವನ್ನು ಸ್ವೀಕರಿಸಿದರು. ಬೆಳಗಾವಿ ಮಹಾಪೌರರಾದ ಮಂಗೇಶ್ ಪವಾರ್ ಶ್ರೀ ಗಣೇಶ್ ಮಂದಿರಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆದುಕೊಂಡರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಹಾಪೌರರವರು, ಪ್ರತಿ ವರ್ಷದಂತೆ ಈ ವರ್ಷವೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಹರ್ಷ ಉಲ್ಲಾಸದಿಂದ ಶಾಹುನಗರ ಸ್ಥಳೀಯ ನಿವಾಸಿಗಳು ಆಚರಣೆ ಮಾಡುತ್ತಾ ಬಂದಿದ್ದಾರೆ. ರಹಿವಾಸಿಗಳಿಗೆ ಮತ್ತು ಕಮಿಟಿ ಸದಸ್ಯರುಗಳಿಗೆ ಶುಭ ಹಾರೈಸಿದರು. नमस्कार. शाहुनगरमधील मंदिर जे आहे त्या सालामप्रमाणे यावर्षी त्यांच्या मंडळाचं जे 20वे वर्ष आहे ते स्वागत करत आहे. त्यानंतर काल सुद्धा त्यांच्या कार्यक्रमाला खाली मला आमंत्रित केलं होतं. खाली मी आज इथं महाप्रसादाला त्यांनी बोलवून मला इथं आदरातिथ्य केलेलं आहे. त्यासाठी मी शाहुनगरवासियांचे सर्वांचे आभार मानतो. त्याच्यामध्ये सांगण्यासारखं आहे शाहुनगरमध्ये दोन्ही भाषे हे एकमेकाच्या सल्ल्याने इथं काम करत असतात आणि एकमेकाच्या मदतीने इथं गणेश जे मंदिर आहे तर सगळ्या ठिकाणी वृत्तीनं राहत असतात. तर एकदम चांगली सगळ्यात गोष्ट आहे. ट्रस्ट धन्यवाद म्हणतो त्यांच्या. ಬಿಜೆಪಿ ಮುಖಂಡರಾದ ಮುರುಗೇಂದ್ರಗೌಡ ಪಾಟೀಲ್ ಶ್ರೀ ಗಣಪತಿ ದರ್ಶನ ಪಡೆದು ಶಾಹುನಗರ ಜನತೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಹಳ ಅದ್ಧೂರಿಯಾಗಿ ಈ ಉತ್ಸವವನ್ನು ಆಚರಣೆ ಮಾಡುತ್ತಿದ್ದಾರೆ. ಯಾವುದೇ ಭಾಷಾ, ಜಾತಿ ಭೇದಗಳಿಲ್ಲದೆ ಏಕತೆಯಿಂದ ಈ ಕಾರ್ಯಕ್ರಮವನ್ನು ನಡೆಸುತ್ತಿದ್ದಾರೆ. ಏಕತೆಯ ಸಂದೇಶವನ್ನು ಸಾರಿದ್ದಾರೆ. ಈ ಸಂದರ್ಭದಲ್ಲಿ ಗಣೇಶ್ ಮಂದಿರ್ ಟ್ರಸ್ಟ್ ಕಮಿಟಿ ಅಭಿನಂದನೆಗಳನ್ನು ಸಲ್ಲಿಸಿದರು. ಒಂದು ಶಾಹುನಗರದಲ್ಲಿ ಗಣಪತಿ ಏನು ಮಂದಿರದ ಒಂದು 35 ವರ್ಷಗಳ ಮೇಲ್ಪಟ್ಟ ಇವತ್ತು ಗಣಪತಿ ಒಂದು ಮಂದಿರವನ್ನು ಮಾಡ್ತಾರೆ. ಪ್ರತಿ ವರ್ಷದಂತೆ ಇದು ವರ್ಷ ಸಹ ಇಲ್ಲಿ ಮಹಾಪ್ರಸಾದವನ್ನು ಮಾಡ್ತಾರೆ. ನೋಡ್ಬೋದು ನೀವು, ಸಾವಿರಾರು ಜನ ಈ ಮಹಾಪ್ರಸಾದ ತಗೊಳ್ಳೋಕ್ಕೆ ಎಲ್ಲರೂ ಉಪಸ್ಥಿತಿದ್ದಾರೆ. ಇಲ್ಲಿ ಎಲ್ಲ ಭಾಷಿಕರು ಇಲ್ಲ ಯಾವುದೇ ಪಕ್ಷ ಭೇದ ಭಾವ, ಜಾತಿ ಭೇದ ಭಾವ ಬಿಟ್ಟು ಎಲ್ಲರೂ ಕೂಡಿ ಮಾಡುವಂಥದ್ದು ನಾವಿಲ್ಲಿ ಶಾಹುನಗರದಾಗ ನೋಡೋಕೆ ಸಿಗ್ತದೆ ಅಂತ ಹೇಳಕ್ಕೆ ಹೇಳ್ತೀವಿ. ಅದೇ ರೀತಿ ನಮಗೆ ಮಹಾಪೌರರಾಗಲಿ, ನಮಗಾಗಲಿ ಕಾರ್ಪೊರೇಟರ್ ಅವರು ನಮಗಿಲ್ಲ ಇದು ಮಾಡಿದ್ರು, ವಿಜಯ್ ಕೊಡಂಗೂರವರು ಹಾಗೂ ಇಲ್ಲಿ ಎಲ್ಲ ಗಣಪತಿ ಮಂಡಳದ ಎಲ್ಲ ಪದಾಧಿಕಾರಿಗಳು ನಮಗೆ ಕರೆದ ಸತ್ಕಾರ ಮಾಡಿ ಇದನ್ನು ಮಾಡಿದ್ದಕ್ಕೆ ಧನ್ಯವಾದಗಳು. ಇದೇ ರೀತಿ ಮುಂದುವರಿಸೋದು ಅಂತ. ಈ ಸಂದರ್ಭದಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆ ಮಹಾಪೌರರಾದ ಮಂಗೇಶ್ ಪವಾರ್, ಗಣೇಶ್ ಮಂದಿರ್ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾದ ಬಾಲಚಂದ್ರ ಸಾವನೂರ್, ಶಾಹುನಗರ್ ವಾರ್ಡ್ ನಂಬರ್ 34ರ ಪಾಲಿಕೆ ಸದಸ್ಯರಾದ ಶ್ರೇಯಸ್ ನಾಕಾಡಿ, ಶಾಹುನಗರ್ ವಾರ್ಡ್ ನಂಬರ್ 33ರ ಪಾಲಿಕೆ ಸದಸ್ಯರಾದ ರೇಷ್ಮಾ ಪಾಟೀಲ್ ಹಾಗೂ ಕಮಿಟಿ ಸದಸ್ಯರುಗಳು ಹಾಗೂ ಶಾಹುನಗರ ಸ್ಥಳೀಯ ನಾಗರಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ರತ್ನಾಕರ್ ಗೌಂಡಿ, ಬೆಳಗಾವಿ, ಶಾಹುನಗರ್. घरी अभ्यासाचा मूड होत नाहीये, शांत वातावरण मिळत नाहीये, फोकस होत नाहीये. अहो मग आता काळजी करू नका. आपल्या जयसिंगपूर मध्ये सुरू झालाय फुल एसी आणि एकदम शांत अभ्यासिका. कुठे? व्हिडिओ पूर्ण बघा, सांगतो. तुमची एनर्जी सक्सेस मध्ये कन्वर्ट करणारी ही आहे आपल्या जयसिंगपूर मधील विजडम लायब्ररी, जिथे तुम्ही फुल फोकस होऊन शांतपणे तुमचा अभ्यास करू शकता. कारण ही आपल्या जयसिंगपूर मधील एकमेव फुल एसी लायब्ररी आहे, जिथे तुम्हाला मिळतं फ्री रजिस्ट्रेशन, शांत वातावरण, कम्फर्टेबल चेअर्स, गर्ल्स आणि बॉयज साठी सेपरेट सिटिंग एरिया, प्रत्येक डेस्कला स्टिकिंग नोट्सचे नोटीस बोर्ड, स्वतंत्र डेस्क लाईट, पिण्यासाठी ऑरो कोल्ड वॉटर, CCTV, डेली न्यूजपेपर आणि सगळ्यात महत्त्वाचे म्हणजे हाय स्पीड इंटरनेट. सोबतच प्रत्येक डेस्कला स्वतंत्र चार्जिंग पॉइंट, रिमोट फॅन, सेपरेट कॅफेटेरिया, जिथे बसून तुम्ही तुमचा टिफिन खाऊ शकता. सोबतच गर्ल्स बॉयज साठी सेपरेट टॉयलेट देखील आहे.
आणि प्रशस्त असं पार्किंग देखील आहे. त्यामुळे आता तुमच्या घरची गडबड, मोबाईलचा व्यत्यय आणि इतर सर्व आवाजापासून दूर जाऊन जर फोकस होऊन अभ्यास करायचा असेल तर विजडम लायब्ररी हा एक उत्तम पर्याय आहे. आत्ताच डिस्प्लेवरच्या नंबरला कॉल करून तुमचं रजिस्ट्रेशन करा आणि हा व्हिडिओ सर्व अभ्यासू मित्रांना शेअर करा.